ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡ್ತೀರಾ? ಹಾಗಾದರೆ ಒಂದು ಕ್ಷಣ ನೀವು ಪೂಜೆಯ ಕ್ರಮವನ್ನು ಸರಿಯಾಗಿ ಮಾಡ್ತಾ ಇದ್ದೀರಾ? ತುಳಸಿ ಪೂಜೆ ಮೊದಲು ಮಾಡಬೇಕಾ? ವಾಸ್ತು ಪೂಜೆ ಮೊದಲು ಮಾಡಬೇಕಾ? ಗಣಪತಿ ಪೂಜೆ ಮೊದಲು ಮಾಡಬೇಕಾ? ಮನೆಯಲ್ಲಿ ಪ್ರತಿದಿನ ಸಣ್ಣದಾಗಿ ಪೂಜೆ ಮಾಡುವ ಸರಿಯಾದ ಕ್ರಮ ಯಾವುದು? ಬೆಳಿಗ್ಗೆ ಎದ್ದ ಕ್ಷಣದಿಂದ ಪೂಜೆ ಮುಗಿಸೋವರೆಗೂ ಸಂಪೂರ್ಣ ಕ್ರಮವನ್ನು ಸರಳವಾಗಿ ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ವಿಡಿಯೋನ ನೋಡಿ. ನಮಸ್ಕಾರ ಸ್ನೇಹಿತರೆ. ಹಾಗಾದರೆ ಬೆಳಿಗ್ಗೆ ಎದ್ದ ಕ್ಷಣದಿಂದ ಪೂಜೆ ಮುಗಿಸುವವರೆಗಿನ ಸರಳವಾದ ಪೂಜಾ ಕ್ರಮವನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಬೆಳಗ್ಗೆ ಎದ್ದ ನಂತರ ನಿಮ್ಮ ದೈನಂದಿನ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ಶುದ್ಧವಾದ ನಂತರವೇ ದೇವರ ಪೂಜೆಗೆ ಕುಳಿತುಕೊಳ್ಬೇಕು ಅನ್ನೋದು ಸಾಮಾನ್ಯವಾಗಿ ಅನುಸರಣೆ ಮಾಡುವಂತಹ ಪದ್ಧತಿ. ಆದರೆ ಹೆಂಗಸರು ತಲೆಗೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕು ಎಂದೇನಿಲ್ಲ. ನೀವು ಮೈಗೆ ಅಥವಾ ಹೆಗಲು ಸ್ನಾನ ಮಾಡಿಕೊಂಡು ಪೂಜೆನ ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ಆದರೆ ಗಂಡಸರು ಮಾತ್ರ ತಲೆಗೆ ಸ್ನಾನ ಮಾಡಲೇಬೇಕು. ಹಾಗೆಯೇ ಮೈ ಒರೆಸಿದ ಟವಲನ್ನು ಸುತ್ತಕೊಂಡು ಪೂಜೆನ ಮಾಡಬೇಡಿ. ಪೂಜೆಗೆ ಅಂತ ಪಂಚೆ ಇಟ್ಕೊಂಡ್ರೆ ಬಹಳ ಉತ್ತಮ ಸ್ನೇಹಿತರೆ. ಇನ್ನು ದೇವ್ರ ಮನೆಯಲ್ಲಿ ಯಾರು ಯಾವ ಸಮಯಕ್ಕೆ ದೀಪನ ಹಚ್ಚಿ ಪೂಜೆ ಮಾಡಿದ್ರೆ ಒಳ್ಳೆಯದು ಗೊತ್ತಾ? ಬೆಳಿಗ್ಗೆ ಸಮಯದಲ್ಲಿ ಮನೆಯ ಯಜಮಾನ ಅಂದರೆ ಗಂಡಸರು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂಜೆ ಮಾಡಿದರೆ ಅದು ಬಹಳ ಒಳ್ಳೆಯದು, ಮನೆಗೆ ತುಂಬಾ ಒಳ್ಳೆಯದು. ಇದು ಸುಖ, ಶಾಂತಿ, ಸಮೃದ್ಧಿಯನ್ನು ತಂದುಕೊಡುತ್ತೆ. ಇನ್ನು ಸಂಜೆಯ ಸಮಯದಲ್ಲಿ ಮನೆಯ ಯಜಮಾನಿ ಅಂದರೆ ಮನೆಯ ಹೆಂಗಸರು ದೇವರ ದೀಪವನ್ನು ಹಚ್ಚಿ ಪೂಜೆ ಮಾಡಿದರೆ ಮನೆಗೆ ಏಳಿಗೆ ಅನ್ನೋದು ಆಗತ್ತೆ ಸ್ನೇಹಿತರೆ. ನೀವು ಫಸ್ಟು ಸ್ನಾನವನ್ನು ಮಾಡಿ ದೇವರ ಫೋಟೋ ಮೇಲೆ ಹಿಂದಿನ ದಿನ ಹಾಕಿರುವಂತಹ ಹೂಗಳನ್ನು ಮೊದಲು ತೆಗೆದು ದೇವರ ಮನೆಯನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮೊದಲನೆಯದಾಗಿ ಯಾವತ್ತಿಗೂ ಕೂಡ ತುಳಸಿ ಪೂಜೆಯನ್ನೇ ಮಾಡಬೇಕು. ಮನೆಯಿಂದ ಆಚೆ ಇರುವಂತಹ ತುಳಸಿಗೆ ಅಂದರೆ ತುಳಸಿಯ ಪಾಟ್ಗೆ ಯಾವಾಗಲೂ ಅರಿಶಿನ ಕುಂಕುಮವನ್ನು ಇಡಬೇಕೇ ಹೊರತು ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮವನ್ನು ಇಡೋಕ್ಕೆ ಹೋಗಬಾರ್ದು. ಅರಿಶಿನ ಕುಂಕುಮವನ್ನು ಇಟ್ಟು ಅದಕ್ಕೊಂದು ಹೂವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಬೇಕು. ಹೂವನ್ನು ಅರ್ಪಿಸಿದ ನಂತರ ಸ್ವಲ್ಪ ನೀರನ್ನು ಅರ್ಪಿಸಿದ ನಂತರ ಕೊನೆಯಲ್ಲಿ ತುಳಸಿ ತೀರ್ಥವನ್ನು ಸ್ವೀಕಾರ ಮಾಡಿ. ಅದಾದ ಮೇಲೆ ಹೊಸ್ತಿಲು ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ. ಹೊಸ್ತಿಲು ಪೂಜೆಯನ್ನು ಮಾಡಿ ಬಲ್ಗಾಲು ಇಟ್ಕೊಂಡು ನೀವು ಬಲ್ಗಾಲು ಇಡ್ತಾ ಮನೆಯೊಳಗೆ ಪ್ರವೇಶವನ್ನು ಮಾಡಿ ದೇವರ ಪೂಜೆಗೆ ಕೂತ್ಕೋಬೇಕು. ಮೊದಲಿಗೆ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಲ್ಪವನ್ನು ಹೇಗೆ ಮಾಡಬೇಕು ಅನ್ನೋದು ನಿಮಗೆ ತಿಳಿದಿಲ್ಲ ಅಂದರೆ ಚಿಂತೆನೆ ಮಾಡಬೇಡಿ. ಅಕ್ಷತೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದು ನಿಮ್ಮ ಮನಸ್ಸಿನಲ್ಲಿರುವ ಪ್ರಾರ್ಥನೆ ಮತ್ತು ಸಂಕಲ್ಪಗಳನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ. ನಂತರ ಗಣಪತಿ ಪೂಜೆಯನ್ನು ಮಾಡಿ. ಆಮೇಲೆ ಗೌರಿ ಪೂಜೆಯನ್ನು ಮಾಡಬೇಕು. ಇಲ್ಲವಾದರೆ ಗೌರಿ ಅಷ್ಟೋತ್ತರವನ್ನು ಪಠಣೆ ಮಾಡಬೇಕು. ಗೌರಿಯನ್ನು ಪೂಜೆ ಮಾಡೋದ್ರಿಂದ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ಇರುತ್ತೆ. ಮನೆಯಲ್ಲಿ ಪ್ರತಿಯೊಬ್ಬರೂ ಗೌರಿಯನ್ನು ಇಡಲೇಬೇಕು. ಆವಾಗ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ತೊಂದರೆಗಳು ಬರಲ್ಲ. ಆದ್ದರಿಂದ ಗೌರಿಯ ಅಷ್ಟೋತ್ತರವನ್ನು ಅಥವಾ ಗೌರಿ ಪೂಜೆಯನ್ನು ಮಾಡಬೇಕು. ಅದಾದ ಮೇಲೆ ನಿಮ್ಮ ಮನೆ ದೇವರು ಹೆಣ್ಣು ದೇವರಾದರೆ ಮಹಾಲಕ್ಷ್ಮಿ ಆಗಿದ್ದರೆ ಒಂದು ಲಕ್ಷ್ಮಿ ಅಷ್ಟೋತ್ತರವನ್ನು ಓದಿ, ಅಥವಾ ಯಾವುದೇ ಹೆಣ್ಣು ದೇವರಾಗಿದ್ದರೂ ಆ ದೇವರಿಗೆ ಸಂಬಂಧಪಟ್ಟ ಅಷ್ಟೋತ್ತರವನ್ನು ಮಂತ್ರವನ್ನು ಪಠಣೆ ಮಾಡಿ ದೀಪವನ್ನು ಧೂಪವನ್ನು ಹಾಕಿ ಆನಂತರ ನೈವೇದ್ಯವನ್ನು ಮಾಡಿ. ಯಾವಾಗಲೂ ದೇವರಿಗೆ ಬೆಳಗ್ಗಿನ ಸಮಯದಲ್ಲಿ ನೀವೇನಾದರೂ ಪೂಜೆ ಮಾಡ್ತಾ ಇದ್ದೀರಾ, ಬೆಳಿಗ್ಗೆ 9 ಗಂಟೆ ಒಳಗಡೆ ನಿಮ್ಮದು ಪೂಜೆ ಮುಗಿದಿದೆ ಅಂದರೆ ಹಣ್ಣು ಅಥವಾ ತೆಂಗಿನಕಾಯಿಯನ್ನು ನೈವೇದ್ಯ ಮಾಡಿ. ಇಲ್ಲ ನಿಮ್ಮದು ಪೂಜೆ ಲೇಟಾಗಿದೆ, ಹತ್ತತ್ರ 11 ಗಂಟೆ ಆಗೋಗಿದೆ ನೈವೇದ್ಯದ ಟೈಮು ಅಂತಂದರೆ ಆಗ ನೀವು ಅನ್ನ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕಾಗತ್ತೆ. ನಂತರ ನೀವು ತುಪ್ಪದ ದೀಪದ ಮಂಗಳಾರತಿಯನ್ನು ಮಾಡಿ. ಆದಷ್ಟು ಕರ್ಪೂರದಿಂದ ಆರತಿ ಮಾಡೋದನ್ನು ಕಡಿಮೆ ಮಾಡಿ ಸ್ನೇಹಿತರೆ. ತುಪ್ಪದ ದೀಪದಿಂದನೇ ನೀವು ದೇವರಿಗೆ ಮಂಗಳಾರತಿಯನ್ನು ಮಾಡಿ. ಆಗ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಒಳ್ಳೇದು ಕೂಡ ಆಗುತ್ತೆ. ನಂತರ ದೇವರಿಗೆ ಒಂದು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿ. ಮನೆಯಲ್ಲಿ ಯಾರಾದರೂ ದೊಡ್ಡವರು ಹಿರಿಯರಿದ್ದರೆ ಅವರಿಗೂ ಕೂಡ ನಮಸ್ಕಾರವನ್ನು ಮಾಡಿ. ಆಗ ನಿಮಗೆ ನಿಮ್ಮ ಮನೆ ದೇವರ ಸಂಪೂರ್ಣ ಅನುಗ್ರಹ ಆಗತ್ತೆ. ಈ ರೀತಿ ಮಾಡ್ಕೊಳ್ಳಿ, ಒಳ್ಳೆ ಶುಭ ಫಲ ಪ್ರಾಪ್ತಿಯಾಗತ್ತೆ ಸ್ನೇಹಿತರೆ. ಹೀಗೆ ಪ್ರತಿದಿನ ಸರಳವಾಗಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಮತ್ತು ದೇವರ ಕೃಪೆ ಕೂಡ ದೊರೆಯುತ್ತೆ.
ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸದಾ ಸುಖ, ಶಾಂತಿ ಮತ್ತು ಸಮೃದ್ಧಿ ತುಂಬಿರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು 10 ಜನರಿಗೆ ಶೇರ್ ಮಾಡಿ. ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸೋದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.